ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜುನ, ಆ ಮರದ ಮೇಲೆ ಏನಾದ್ರು ವೈರ್ ಕಟ್ಟಾಗಿ ಬಿದ್ದು ಇವಳು ಮುಟ್ಟಿದ್ದಕ್ಕೆ ಏನಾದ್ರೂ ಕರೆಂಟ್ ಹೊಡಿತಾ? ಓಹೋ, ಅದಕ್ಕೆ ಲೈಟ್ಸ್ ಎಲ್ಲ ಫ್ಲಿಕ್ಕರ್ ಆಗಿದ್ದು. ಇದ್ರೂ ಇರ್ಬೋದು ಅನ್ಸುತ್ತೆ. ಇದ್ರೂ ಇರ್ಬೋದು ಅಂತ ಇಲ್ಲೇ ನಿಂತ್ಕೊಂಡು ಹೇಳಿದ್ರೆ ಹೇಗೋ? ಮೊದ್ಲೋಗ್ ನೋಡು ಏನಾಗಿದೆ ಅಂತ. ಅಗತ್ಯ ಇಲ್ಲ. ಈ ಮನೆಯಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಅಂತ ನನಗನ್ನಿಸ್ತಾ ಇದೆ. ಆ ನೆಗೆಟಿವ್ ಎನರ್ಜಿಯಿಂದಾನೆ ಇಡೀ ರಾತ್ರಿ ಅಜ್ಜಿಗೆ ತೊಂದರೆ ಆಗಿ ಸತ್ತು ಬದುಕ್ ಬಂದಿದ್ದು. ಈ ಮನೆಯಲ್ಲಿ ಇತ್ತೀಚೆಗೆ ಯಾರಾದ್ರೂ ತೀರ್ಕೊಂಡ್ರಾ? ಹೌದು, ಈ ಮನೆ ಹಿರಿ ಸೊಸೆ. ಅವಳು ತೀರ್ಕೊಂಡು ಆಗ್ಲೇ 3 ತಿಂಗಳು ಕಳೀತಾ ಬಂತು. ಅಲ್ಲಿಗೆ ಅನುಮಾನನೇ ಇಲ್ಲ. ಅವಳ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ. ಅದಕ್ಕೆ ಈ ಮನೆ ಮೇಲೆ, ಮನೆಯವ್ರ ಮೇಲೆ ಅವಳ ಕಣ್ಣು ಬಿದ್ದು ಇಲ್ಲೇ ಸುತ್ತಾಡ್ತಿದ್ದಾಳೆ. ಅಯ್ಯೋ, ನಾನು ಹೇಳ್ದೆ ಇವ್ರಿಗೆ. ಇವ್ರು ಯಾರು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಈಗ್ಲಾದ್ರೂ ಎಲ್ರು ಕೇಳಿಸ್ಕೊಂಡ್ರಾ? ಮೀರಾ ಕಣ್ಣು ಕಾಣಿಸಿದ್ದು ಪ್ರಿಯಾ ದೇವಾನೆ. ಗೋಕರ್ಣಕ್ಕೋ ಕಾಶಿಗೋ ಹೋಗಿ ಅವಳ ಆತ್ಮಕ್ಕೆ ಮುಕ್ತಿ ಕೊಡ್ಸ್ಬಿಟ್ ಬನ್ನಿ. ಈ ಪೀಡೆ ಪಿಶಾಚಿಗಳ ಕಾಟ ಇರಲ್ಲ ಅಂತಂದ್ರೆ ಒಬ್ರಾದ್ರೂ ನನ್ನ ಮಾತು ಕೇಳ್ತಿದ್ದೀರಾ? ಮಾಯಮ್ಮೋರೆ, ಈಗ ಹೇಳ್ತೀನಿ ಕೇಳಿ. ಪ್ರಿಯಾ ಏನು ಕಾಯಿಲೆ ಕಸಲೆ ಬಂದು ತೀರ್ಕೊಂಡಿಲ್ಲ. ಗಟ್ಮುಟ್ಟಾಗಿ ಚೆನ್ನಾಗೇ ಇದ್ಲು. ಯಾರು ಪಾಪಿಗಳು ಸಿಲಿಂಡರ್ ಬ್ಲಾಸ್ಟ್ ಮಾಡಿ ಅವಳನ್ನ ಕೊಂದ್ಬಿಟ್ರು. ಅದಾದ್ಮೇಲೆ ಅವಳ ಅಸ್ಥಿರ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡ್ಬೇಕು ತಾನೆ. ಅಲ್ಲಿ ನೋಡಿ, ಅಲ್ಲಿ ಗುಲಾಬಿ ಗಿಡ ಇದೆಯಲ್ಲ, ಅದ್ರಲ್ಲೇ ಅವಳ ಬೂತಿನ ಸುರಿದಿದ್ದಾರೆ. ಯಾರಾದ್ರೂ ಹೀಗ್ ಮಾಡ್ತಾರೆ? ನೀವೇ ಹೇಳಿ. ತಪ್ಪು ಕಣಮ್ಮ, ತಪ್ಪು. ಅದು ಸರಿಯಲ್ಲ. ಯಾವ್ದ್ರಿ ತಪ್ಪು? ಏನ್ರಿ ಸರಿ ಇಲ್ಲ? ನನ್ನನ್ನು ಕೇಳಿದ್ರೆ ನೀವೇ ಸರಿ ಇಲ್ಲ. ನೀವ್ ಈ ಮನೆಗೆ ಬಂದ್ಮೇಲಿಂದಾನೇ ಇಂಥದ್ದೆಲ್ಲ ಆಗ್ತಿರೋದು. ಮಣಿ ನನ್ನ ಹೆಂಡತಿ, ನನ್ನ ಇಷ್ಟ. ಅದು ಸರಿನಾ ತಪ್ಪ ಅಂತ ಹೇಳೋದಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಭಾವ, ಈಗ ಅದನ್ನೆಲ್ಲ ಬಿಡಿ. ಇಲ್ಲಿ ನೋಡಿ, ಚಿಕ್ಕಿ ಕೈ ಹೇಗಾಗಿದೆ. ಈ ತರ ಸಡನ್ ಆಗಿ ಆಗೋದಕ್ಕೆ ಏನ್ ಕಾರಣ ಅಂತ.
ಗೊತ್ತಾಯ್ತಾ ಏನ್ ಕಾರಣ ಅಂತ?